ದಾಪಕ್ಲು ಸಮೀಪದ ಬೇಂಗೂರು ಗ್ರಾಮದ ಶ್ರೀ ನಾಡು ಕಡಪಾಲಪ್ಪ ದೇವಾಲಯದ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಭಕ್ತಾದಿಗಳ ಸಂಗಮದೊಂದಿಗೆ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ದ್ವಾದಶ ನಾಳಿಕೇರ ಗಣಯಾಗ, ನವಗ್ರಹ ಯಾಗ, ರಕ್ಷಾ ಕಲಶ ಪ್ರತಿಷ್ಠೆ, ಬಿಂಬಶುದ್ಧಿ, ಕಡಪಾಲಪ್ಪ ದೇವರ ಪುನರ್ ಪ್ರತಿಷ್ಠೆ, ಜೀವ ಕುಂಭಾಭಿಷೇಕ, ಮಹಾಗಣಪತಿ ದೇವರ ಪ್ರತಿಷ್ಠೆ, ಶಾಂತಿ ಪೂಜೆ, ಪ್ರಾಯಶ್ಚಿತ್ತ ಹೋಮ, ಆಶ್ಲೇಷ ಬಲಿ, ತತ್ವಹೋಮ, ಬ್ರಹ್ಮಕಲಶ ಮಂಡಲ ಪೂಜೆ, ಕಡಪಾಲಪ್ಪ ದೇವರಿಗೆ ಶಾಂತಿ ಪ್ರಾಯಶ್ಚಿತ್ತ ಹೋಮಗಳು, ತತ್ವ ಕಲಶ ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ವಿಶೇಷ ಅಲಂಕಾರ, ಮಹಾಪೂಜೆ, ಮಹಾಮಂಗಳಾರತಿ ಬಳಿಕ ಭಕ್ತಾದಿಗಳಿಗೆ ತೀರ್ಥಪ್ರಸಾದ ವಿತರಣೆ, ಅನಂತರ ದೇವರ ಪ್ರದರ್ಶನ ನೃತ್ಯ ಬಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಊರ ಮತ್ತು ಪರವೂರಿನ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಕೊಳಲು ವಾದನ, ಭರತನಾಟ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗ್ರಾಮದ ಜನರ ಮನಸೂರೆಗೊಂಡವು. ಬೇಂಗೂರು ಗ್ರಾಮದ ಶ್ರೀ ದೇವರ ನೂತನ ಶಿಲಾಮಯ ಗರ್ಭಗುಡಿಯಲ್ಲಿ ಸಪರಿವಾರ ಸಹಿತ ಕಡಪಾಲಪ್ಪ ದೇವರ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವನ್ನು ಉಡುಪಿ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ನೆರವೇರಿಸಿದರು. ದೇವರ ಅರ್ಚಕ ರಾಧಾಕೃಷ್ಣ ಭಟ್ಟ ಉಪಸ್ಥಿತಿಯಲ್ಲಿ ವೇದಿಕಾ ವಿದ್ವಾಂಸ ಕಳತೂರು ವೇದಮೂರ್ತಿ, ಬ್ರಹ್ಮಶ್ರೀ ಉದಯತಂತ್ರಿ ನೇತೃತ್ವದಲ್ಲಿ ರಂಜಾಳ ಪೌರೋಹಿತ್ಯ, ವಾಚಸ್ಪತಿ ವೇದಮೂರ್ತಿ, ಗುರುರಾಜ ಉಪಾಧ್ಯಾಯರ ಮಾರ್ಗದರ್ಶನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ತೇಲಪಂಡ ನಂದ ಮಂದಣ್ಣ, ಉಪಾಧ್ಯಕ್ಷ ಕುಂಚಟ್ಟಿರ ಸುಬ್ಬಯ್ಯ, ಕಾರ್ಯದರ್ಶಿ ಕುಂಚಟ್ಟಿರ ಗೋಪಾಲ, ಖಜಾಂಚಿ ಪಟ್ಟಮಾಡ ಅಶೋಕ್ ಸದಸ್ಯರು ಪಾಲ್ಗೊಂಡಿದ್ದರು. ದುಗ್ಗಳ ಸದಾನಂದ, ದಾಪಕ್ಲು. ಆಡ್ತಾ ಇತ್ತು ಅಥವಾ ಮುಂಗುಸಿಗೆ ಹಾವು ನೆರಳು ಕೊಡ್ತಾ ಇತ್ತು, ಅದನ್ನು ನೋಡಿ ಅಲ್ಲಿ ಮೂಲಧನ ಕೋಶದಲ್ಲಿ ಅಭಿವೃದ್ಧಿ ಆಗ್ತದೆ. ಇನ್ನು ಸೈನಿಕರ ಅಸ್ತ್ರಗಳೆಲ್ಲ ಅಸ್ತ್ರದಲ್ಲಿ ಬೇಕಾದಂತಹ ಸಾಮರ್ಥ್ಯ ಇರ್ತದೆ. ಇಷ್ಟೆಲ್ಲ ಕರ್ತವ್ಯವನ್ನು ಮಾಡೋದು ಯಾಕೋಸ್ಕರ ನಮ್ಮ ಮನೆಯಲ್ಲಿ ಕ್ಷೇಮ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡುದು. ನಾವು ಸಂಪಾದನೆ ಮಾಡುದು ಯಾಕೋಸ್ಕರ ನಮಗೆ ಸಂತೋಷ ಬೇಕಂತ. ಸಂಪಾದನೆ ನಾವು ಅಷ್ಟಕ್ಕೆ ಇರುವುದು ಇಲ್ಲ ಅಂತ. ದೀಪ ಹಚ್ಚಿದ ಮೇಲೆ ನಮ್ಮ ಕರ್ತವ್ಯ ಅಂತ ಇರ್ತದೆ. ದೀಪ ಹಚ್ಚಿದ ಮೇಲೆ ಆ ದೀಪವನ್ನು ನಂದದಾಗಿ ನಾವು ಗಾಳಿ ನಾನು ನೋಡ್ತೇನೆ. ನಾನು ಒಳ್ಳೆ ಬಕೆಟ್ ಅಲ್ಲ ಇಂಟೀರಿಯರ್ ವಾಯ್ಸ್
ಕಡಪಾಲಪ್ಪ ದೇವಸ್ಥಾನದ ಜೀರ್ಣೋದ್ಧಾರ ಪ್ರಯುಕ್ತ 19ನೇ ತಾರೀಕಿಂದ 25 ತಾರೀಕಿನವರೆಗೆ ನಾನಾ ಕಲಸಗಾಲ ಕಾರ್ಯಗಳನ್ನು ಮಾಡಿ ಬ್ರಹ್ಮಕಲಸವನ್ನು ಮಾಡಿ ಇವತ್ತಿನ ದಿವಸ ಬ್ರಹ್ಮಕಲಸ ಆಗಿ ದೇವರ ಹೊರಗೆ ಒಂದು ದೇವರ ಪ್ರದರ್ಶನ ನೃತ್ಯ ಪ್ರದರ್ಶನವನ್ನು ಮಾಡಿ ಇನ್ನು ನಾವು ಊಟಕ್ಕೆ ಹೋಗುವ ಸಂದರ್ಭ ಪುನಃ ಮಧ್ಯಾಹ್ನದ ಮೇಲೆ ಕಳಸ ಪಾತ್ರೆಯನ್ನು ಕೊಡುವ ಅಭಿಪ್ರಾಯವನ್ನು ಮಾಡಿಕೊಂಡಿರ್ತೇವೆ. ನಾಳೆಯಿಂದ ಹಬ್ಬದ ಮಾಮೂಲಿಯಂತೆ ಹಬ್ಬ 2-3 ದಿವಸ ನಡೆದು 27-8ರಂದು ಪಟ್ಟಣಿ, 29ರಂದು ದೇವರ ಸ್ನಾನ ಮಾಡುವಂಥ ಅಭಿಪ್ರಾಯ ಇದೆ. ನಂತರ ದೇವರನ್ನು ಒಳಗೆ ಪ್ರತಿಷ್ಠಾಪನೆ ಮಾಡಿ ಊರವರು ಆ ಕಡೆ ಈ ಕಡೆ ಖುಷಿಯಿಂದ ಬಿಡುಗಡೆ ಆಗ್ತದೆ.